ಯೇಸುವನ್ನು ಹಿಂಬಾಲಿಸಿದಾಗ ಯೇಸು ಪ್ರಾಣ ಕೊಟ್ಟನಂತ ಆತನ ಸಲುವಾಗಿ ಇವೆಲ್ಲವುಗಳನ್ನು ಬಿಡೋಕ್ಕಾಗಲ್ಲ ನಮ್ಮಿಂದ. ಹಲ್ಲೆಲೂಯಾ. ಆಗುತ್ತಾ ಇಲ್ವಾ? ಖಂಡಿತವಾಗಿ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕತ್ತೆ ಯೇಸುವನ್ನು ಮಾತ್ರ ಹೊತ್ತುಕೊಂಡಿತ್ತು. ಆ ಕತ್ತೆಗೆ ಇರುವಂಥ ಘನತೆ ದೊಡ್ಡದು ಪ್ರಿಯರೇ. ಹಲ್ಲೆಲೂಯಾ. ಐದನೇದಾಗಿ ಬಹಳ ವಿಶಿಷ್ಟವಾಗಿರುವಂಥದ್ದು, ನಾವು ರಕ್ಷಣೆ ಹೊಂದಿದ್ದೇವೆ, ಯೇಸು ಸ್ವಾಮಿಯನ್ನು ಹೊತ್ಕೊಂಡಿದ್ದೇವೆ, ಯೇಸುವನ್ನು ನಮ್ಮ ಜೀವಿತದಲ್ಲಿ ಆಹ್ವಾನ ಮಾಡಿದ್ದೇವೆ, ನಾವು ಸಾಕ್ಷಿಯ ಜೀವಿತವನ್ನ ಜೀವಿಸ್ತಾ ಇದ್ದೇವಾ? ಒಂದ್ಸಾರಿ ಓದ್ರಿ ಪೇತ್ರನ ಪತ್ರಿಕೆ, 2ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 16-17 ವಾಕ್ಯ. ಕೊನೆಯದಾಗಿ 2ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 16-17 ವಾಕ್ಯ. 5ನೇ ಕತ್ತೆ ಎಂತಹ ಕತ್ತೆ ಅಂದ್ರೆ, ಆದರೆ ಅವನ ಆಕ್ರಮಣಕ್ಕೆ ಖಂಡನೆಯಾಯಿತು. ಮೂಕ ಪಶುವು ಮನುಷ್ಯ ಸ್ವರದಿಂದ ಮಾತಾಡಿ ಆ ಪ್ರವಾದಿಯ ಹುಚ್ಚುತನಕ್ಕೆ ಓಕೆ, ಕಂಟಿನ್ಯೂ. ಇವರು ನೀರಿಲ್ಲದ ಬಾವಿಗಳು, ಬಿರುಗಾಳಿಯಿಂದ ಬಡಿಸಿಕೊಂಡು ಹಾರಿ ಹೋಗುವ ಮಂಜು ಆಗಿದ್ದಾರೆ. ಹಲ್ಲೆಲೂಯಾ. ಇಂಥವರ ಪಾಲಿಗೆ ಕಾಲದತ್ತಿಗೆ ಇಟ್ಟಿರುವುದು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಕತ್ತೆ ಏನ್ ಮಾಡ್ತಂತೆ? ಏನ್ ಮಾಡ್ತು? ಮನುಷ್ಯರ ಸ್ವರದಿಂದ ಮಾತಾಡಿತು ಎಂಬುದಾಗಿ. ಹಲ್ಲೆಲೂಯಾ. ಕತ್ತೆ ಮಾತಾಡುತ್ರಿ. ಸತ್ಯವೇದದಲ್ಲಿ ದೇವರು ಎಲ್ಲರಿಂದ ಅದ್ಭುತ ಮಾಡಿಸಾನೆ. ಯಾಕಂದ್ರೆ ದೇವರು ಆತ ಏನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾ 5 ಹೆಸರುಗಳಲ್ಲಿ ಆತನ ಹೆಸರೇನು? ಅದ್ಭುತ ಸ್ವರೂಪನು. ಈಸ್ ಅ ಗಾಡ್ ಆಫ್ ಮಿರಾಕಲ್. ಹಲ್ಲೆಲೂಯಾ. ಅದ್ಭುತಗಳನ್ನ ಮಾಡುವಂತ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ಸಂದರ್ಭ ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಅರಣ್ಯಕಾಂಡ ಪುಸ್ತಕ 22, 23, 24 ಅಧ್ಯಾಯಗಳನ್ನು ನಾವು ಓದುವಾಗ ಅಲ್ಲಿ ಗೊತ್ತಾಗುತ್ತೆ, ಆ ಬಿಳಾಮನು ಎನ್ನುವಂತ ಒಬ್ಬ ಪ್ರವಾದಿ ಇದ್ದಾನೆ. ಯಾರಿದ್ದಾರೆ? ಬಿಳಾಮನು ಎನ್ನುವಂತ ಯೆಹೋವ ದೇವರ ಪ್ರವಾದಿ ಇದ್ದಾನೆ. ಆ ಪ್ರವಾದಿ ಎಂತಹವನಂದ್ರೆ ಮುಂದೆ ಏನಾಗುತ್ತೋ ಅದನ್ನ ಹೇಳುವಂಥವನು. ಪ್ರವಾದಿಗಳಂದ್ರೆ ಏನು ಪ್ರಿಯರೇ? ಮುಂದೆ ಆಗುವಂಥದ್ದನ್ನ ಹೇಳುವಂಥವ್ರು, ದೇವರ ಬಾಯಿಗೆ ಬಾಯಿಯಾಗಿ ಇರುವಂಥವ್ರು, ದೇವರು ಹೇಳಿರುವಂಥದ್ದನ್ನು ಮುಂಚಿತವಾಗಿ ತಿಳಿಸುವಂಥವರಿಗೆ ನಾವೇನಂತೀವಿ? ಪ್ರವಾದಿಗಳು ಅಂತೇಳಿ ನಾವು ಕರಿತೀವಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಜನನವೂ ಕೂಡ ಪ್ರವಚನಾತ್ಮಕವಾಗಿ ಇರುವಂಥದ್ದು. ಆತನು ಹುಟ್ಟೋದಕ್ಕಿಂತ ಮುಂಚಿತವಾಗಿಯೇ 700 ವರ್ಷಗಳ ಮುಂಚಿತವಾಗಿ ಯೆಶಾಯ ಪ್ರವಾದಿ ಏನು ಮಾಡಿದ? ಬರೆದಿದ್ದ, ಇಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನ ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು ಎಂಬುದಾಗಿ. ಈ ಬಿಳಾಮನು ಎನ್ನುವಂಥ ಪ್ರವಾದಿ ಅನ್ಯ ಜನರಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಬ್ಬ ಪ್ರವಾದಿಯಾಗಿದ್ದ. ಯಾವ ರೀತಿಯಾಗಿ ಇಸ್ರಾಯೇಲರಲ್ಲಿ ಮೋಶೆ ಇದ್ದನೋ, ಅನ್ಯ ಜನರಲ್ಲಿ ಈ ಬಿಳಾಮನು ಒಳ್ಳೆಯ ಪ್ರವಾದಿಯಾಗಿದ್ದ, ಮುಂದೆ ಆಗುವಂಥದ್ದನ್ನು ಹೇಳುವಂತ ಪ್ರವಾದಿಯಾಗಿದ್ದ. ಪ್ರಿಯರು, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಸಂದರ್ಭ ಒದಗಿ ಬರ್ತಾ ಇದೆ. ಅಲ್ಲಿ ಬಾಲಾಕನು ಎನ್ನುವಂತ ಮೊವಾಬರ ಅರಸನು ಬಿಳಾಮನ ಬಳಿಗೆ ಹೋಗಿ ಸುಮಾರು ವ್ಯಕ್ತಿಗಳನ್ನ ಕಳಿಸಿ ಏನ್ ಮಾಡ್ತಾ ಇದ್ದಾನಂದ್ರೆ, ಎಲ್ಲಾ ಇಸ್ರಾಯೇಲರನ್ನ ನೀನೇನ್ ಮಾಡ್ಬೇಕು? ಶಪಿಸಬೇಕು. ಇಸ್ರಾಯೇಲರನ್ನ ಶಪಿಸಬೇಕು. ನಿನಗೆ ಬೇಕಾಗಿರ್ತಕ್ಕಂಥ ಹಣವನ್ನು ನಾನು ಕೊಡುತ್ತೀನಿ ಅಂತೇಳಿ ಹೇಳಿದಾಗ ಆ ಬಿಳಾಮನು ಏನ್ ಮಾಡ್ತಾನಂದ್ರೆ, ನಾನು ದೇವರಲ್ಲಿ ಕೇಳ್ತೀನಿ, ದೇವರ ಅಪ್ಪಣೆ ಕೊಟ್ಟರೆ ನಾನು ಅದನ್ನು ಕಾರ್ಯವನ್ನ ಮಾಡ್ತೀನಿ ಅಂತೇಳಿ ಏನು ಮಾಡ್ತಾನೆ. 27ನೇ ಅಧ್ಯಾಯ ನೀವು ಓದಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಅರಣ್ಯಕಾಂಡ ಪುಸ್ತಕ ನಂಬರ್ಸ್ 22 ಒಂದು ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಹೇಳ್ತಾನೆ ಪ್ರೇಯರ್. ಹೇಳಿದಾಗ ಅವಾಗ ದೇವ್ರ ಹತ್ರ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನೆ. ದೇವರಿಂದ ಪ್ರಕಟಣೆ ಬರುತ್ತೆ. ಏನಂತ ಪ್ರಕಟಣೆ ಬರುತ್ತಂದ್ರೆ, ಇಲ್ಲ, ನೀನು ಆ ಸ್ಥಳಕ್ಕೆ ಹೋಗಿ ಅವರನ್ನ ಏನ್ ಮಾಡಬಾರ್ದು? ಶಾಪ ಹಾಕಬಾರದು. ಆ ಸ್ಥಳಕ್ಕೆ ನೀನು ಹೋಗಲೇಬಾರದು ಎಂಬುದಾಗಿ ಪ್ರಕಟಣೆ ಬಂದಾಗ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಿಳಾಮನು ಯಥಾತಿಥಿಯಾಗಿ ಅಲ್ಲಿ ಬಂದಿರತಕ್ಕಂಥ ಮೋವಾಬರ ಅರಸನಾಗಿರ್ತಕ್ಕಂಥ ಬಾಲಾಕನ ಸಂಸ್ಥಾನದ ಅಧಿಕಾರಿಗಳಿಗೆ ಹೇಳ್ತಾನೆ, ಇಲ್ಲ, ನಾನು ನಿಮ್ಮ ಸಂಗಡ ಬರುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಇವರು ಹೋಗ್ಬಿಡ್ತಾರೆ. ಮತ್ತೆ ಅರಸನ ಏನ್ ಮಾಡ್ತಾನೆ? ಇವರಿಗಿಂತ ಘನವಂತರಾಗಿರ್ತಕ್ಕಂಥ ವ್ಯಕ್ತಿಗಳನ್ನ, ಒಳ್ಳೆ ಹಣಗಳನ್ನ, ಒಳ್ಳೆ ಬೆಳ್ಳಿ ಬಂಗಾರದ ದುಸ್ತು ಬಟ್ಟೆಗಳನ್ನ ಕಳುಹಿಸಿ, ಒಂದು ವೇಳೆ ಇವೆಲ್ಲವುಗಳನ್ನ ನೋಡಿ ಆದ್ರೂ ಈತ ಏನ್ ಮಾಡುವುದು? ಅವ್ರನ್ನ, ಇಸ್ರಾಯೇಲರನ್ನ ಶಪಿಸುವುದಕ್ಕೆ ಬರಬಹುದು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕಳುಹಿಸಿದ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಾಗ ಬಿಳಾಮನು ಏನ್ ಮಾಡಬೇಕಾಗಿತ್ತು? ಇಲ್ಲ, ದೇವ್ರು ಒಂದ್ಸಾರಿ ಹೇಳ್ಬಿಟ್ಟಿದ್ದಾನೆ ಹೋಗ್ಬೇಡ ಅಂತೇಳಿ. ಮತ್ತೆ ಕೇಳೋದು ಏನು ಅಂತೇಳಿ ಬಿಳಾಮನ ಅಂದುಕೊಳ್ಳಿಲ್ಲ. ಬಿಳಾಮನ ಏನ್ ಮಾಡಿದ? ಬಂಗಾರವನ್ನು ನೋಡಿದ, ಬೆಳ್ಳಿಯನ್ನು ನೋಡಿದ, ಬಟ್ಟೆಗಳನ್ನು ನೋಡಿದ.
ಏನು ಮಾಡಿತು? ಈತನ ಮನಸ್ಸು ಬದಲಾವಣೆ ಆಯಿತು. ಏನಾಯಿತು? ಬದಲಾವಣೆ ಆಯಿತು. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ನಾವು ನೋಡ್ತೀವಲ್ವಾ ಯೋಹಾನ ಪತ್ರಿಕೆಯಲ್ಲಿ. ಅವೆಲ್ಲವುಗಳನ್ನು ನೋಡಿದ ಮೇಲೆ ಈತನಿಗೆ ಏನಾಯಿತು? ಒಳ್ಳೆ ರೀತಿಯಲ್ಲಿ ಹಣ ತಂದಿದ್ದಾರ, ಹೆಂಗಾದ್ರೂ ಮಾಡಿ ಮತ್ತೆ ನಾನು ಏನು ಮಾಡೋಣ, ಪ್ರಾರ್ಥನೆ ಮಾಡೋಣ, ದೇವರು ಈ ಸರಿ ಹೋಗಿ ಶಾಪ ಕೊಡು ಅಂತೇಳಿ ಹೇಳ್ತಾನೇನೋ ಅಂತೇಳಿ ಏನು ಮಾಡಿದ? ಪ್ರಾರ್ಥನೆಗೆ ಕೂತ್ಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಕೂತ್ಕೊಂಡ. ದೇವ್ರು ಹೇಳ್ತಾ ಇದ್ದಾನೆ ನೀನು ಹೋಗಲೇಬಾರ್ದು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ನೀನು ಹೋಗಿ ಅವರು ನಿನ್ನ ಆಶೀರ್ವಾದ ಮಾಡಬೇಕು ಹೊರತಾಗಿ ನೀನು ಶಾಪ ಹಾಕಬಾರದು. ಹಲ್ಲೆಲೂಯಾ. ಮೊದಲೇ ಹೇಳೋಣ ಪ್ರೇಯರ್ ಮಾಡಬೇಡ್ರಿ ಅದ್ರ ಕುರಿತಾಗಿ ಅಂತೇಳಿ. ಹಲ್ಲೆಲೂಯಾ. ಆದರೆ ಈತ ಏನು ಮಾಡಕತ್ತನ? ಇಲ್ಲ, ನನಗೆ ಹೋಗಂಗಾಗ್ಯದ, ಹಣ ಎಲ್ಲ ನೋಡಿಬಿಟ್ಟಿನಿ, ಬೆಳ್ಳಿ ಬಂಗಾರ ಎಲ್ಲ ನೋಡಿಬಿಟ್ಟಿನಿ ಅಂತೇಳಿ ಮತ್ತೆ ಪ್ರೇಯರ್ ಮಾಡಕ್ಕೆ ಕುಂತಾಗ, ಆಯ್ತು ನೀನು ಹೋಗು ಅವ್ರ ಜೊತೆಗೆ, ಆದರೆ ನೀನು ಏನು ಮಾಡಬೇಡ, ಶಾಪ ಹಾಕಬೇಡ ಅಂತೇಳಿ ಹೇಳಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಯಿತು, ರೆಡಿಯಾದ ಬೀಳಾಮನ ಹತ್ರ ಒಂದು ಕತ್ತೆ ಇತ್ತು. ಹಲ್ಲೆಲೂಯಾ. ನೀವು ಸ್ಟೋರಿ ಕೇಳಿರ್ಬೋದು. ಒಂದು ಕತ್ತೆ ಇತ್ತು. ಆ ಕತ್ತೆ ತೆಗೆದುಕೊಂಡ ಬೀಳಾಮ, ತೆಗೆದುಕೊಂಡು ಏನು ಮಾಡ್ತಾ ಇದ್ದಾನೆ? ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಹೋಗುವಂಥ ಸಂದರ್ಭದಲ್ಲಿ ಆ ಕತ್ತೆ ಏನು ಮಾಡ್ತಾ ಇದೆ ನೋಡ್ರಿ. ಅರಣ್ಯಕಾಂಡ 22ನೇ ಅಧ್ಯಾಯ 22ನೇ ವಚನ. ಅವನು ಹೋದದರಿಂದ ದೇವರಿಗೆ ಕೋಪ ಉಂಟಾಯಿತು. ಯೆಹೋವನ ದೂತನು ಅವನಿಗೆ ಎದುರಾಳಿಯಾಗಿ ದಾರಿಯಲ್ಲಿ ನಿಂತುಕೊಂಡನು. ಬಿಳಾಮನು ತನ್ನ ಕತ್ತೆಯ ಮೇಲೆ ಹತ್ತಿಕೊಂಡಿದ್ದನು. ಇಬ್ಬರು ಆಳುಗಳು ಕೂಡ ಅವನ ಸಂಗಡ ಇದ್ದರು. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನ ಕೈಯಲ್ಲಿ ಹಿಡಿದುಕೊಂಡು ದಾರಿಯಲ್ಲೇ ನಿಂತಿರುವುದನ್ನ ಆ ಕತ್ತೆ ನೋಡಿ ದಾರಿಯನ್ನ ಬಿಟ್ಟು ಅಡವಿ ಕಡೆಗೆ ಹೋಯಿತು. ಕತ್ತೆ ಏನ್ ಮಾಡ್ತೀಗ? ದಾರಿಯಲ್ಲಿ ನಡಿಬೇಕಾಗಿರ್ತಕ್ಕಂಥ ಕತ್ತೆ ಎಲ್ಲಿ ಹೋಯ್ತು? ಅಡವಿಯಲ್ಲಿ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅವಾಗ ಕತ್ತೆಗೆ ಹೊಡೆದ ಒಂದೇಟು. ಯಾರು? ಬಿಳಾಮದ ಕತ್ತೆ ಅಲ್ಲ, ಕತ್ತೆಗೆ ಹೊಡೆದ ಒಂದೇಟು. ಕತ್ತೆ ಏನು ಮಾತಾಡಲಿಲ್ಲ, ದೇವ್ರ ಶಕ್ತಿ ಕೊಟ್ಟಿದ್ದಿಲ್ಲ ಇನ್ನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗ ಏನು ಮಾಡಿದಂದರೆ ಆ ಕತ್ತೆ ಏನು ಮಾಡ್ತಂದ್ರೆ, ದ್ರಾಕ್ಷೆ ಗಿಡದ ಬಳ್ಳಿಗಳು ಇರ್ತಾವಲ್ವ, ಅದ್ರ ನಡುವೆ ನುಗ್ಗೋಕ್ಕೆ ಪ್ರಾರಂಭ ಮಾಡಿತು. ಹಲ್ಲೆಲೂಯಾ. ಎಲ್ಲಿ? ದ್ರಾಕ್ಷೆ ಗಿಡದ ಬಳ್ಳಿಗಳು. ಆ ಕಡೆ ಎಲ್ಲ ಫೇಮಸ್, ನಮ್ಮ ಕಡೆ ಇಲ್ಲ ಬಿಡ್ರಿ. ಅಲ್ಲ, ಜಾಲಿಗಳಲ್ಲೇ ಜಾಸ್ತಿ. ಹಲ್ಲೆಲೂಯಾ. ಹೌದಲ್ರಿ? ಈಗಲೂ ಎಲ್ಲ ಕಡಿತಾ ಇದ್ದಾರೆ. ಅದ್ರ ಸಲುವಾಗಿ ಮಳೆ, ಅನೇಕ ಒಳ್ಳೆಯ ದೊಡ್ಡದಾಗಿರ್ತಕ್ಕಂಥ ಮಳೆಯನ್ನು ನಾವು ಕಾಣೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳು, ಒಳ್ಳೆ ಮಳೆ ಅಲ್ಲಿ ನಾವು ಕಾಣ್ತಾ ಇದ್ವಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲ್ಲಿ ತೂರಿದ ಸಂದರ್ಭದಲ್ಲಿ ಯೆಹೋವ ದೂತನು ಬಿಚ್ಚು ಕತ್ತಿಯಿಂದ ಏನು ಮಾಡಿದ? ಅಲ್ಲಿ ನಿಂತುಕೊಂಡಿದ್ದ ಪ್ರಿಯರೇ. ಮತ್ತೆ ಹಿಂದಕ್ಕೆ ಬಂತು. ಇವಾಗ ಹೆಂಗಂದ್ರೆ, ಎರಡು ಗೋಡೆಗಳು ಹೋಗುವಂಥ ದಾರಿಯ ಮಧ್ಯದಲ್ಲಿ ಏನಾಯ್ತು? ಆ ಕತ್ತೆ ಹೋಗ್ತಾ ಇದೆ. ಇರಿಕ್ಸಿ ಬಿಡ್ತಂತೆ. ಯಾರನ್ನ? ಬಿಳಾಮನನ್ನ. ಇರಿಕ್ಸಿದಾಗ ಗಟ್ಟಿಯಾಗಿ ಜೋರಾಗಿ ಹೊಡೆದ. ಅವಾಗ ಆ ಕತ್ತೆಗೆ ದೇವರು ಮಾತಾಡುವಂಥ ಶಕ್ತಿಯನ್ನ ಕೊಟ್ಟರು ಪ್ರಿಯರೇ. ಕತ್ತೆ ಮಾತಾಡಿತು. ಏನಂತ ಮಾತಾಡಿತು ನೋಡ್ರಿ, 28ನೇ ವಾಕ್ಯ. ಆಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನ ಕೊಡಲಾಗಿ ಅದು ಬಿಳಾಮನು, ನೀನು 3 ಸಾರಿ ನನ್ನನ್ನ ಒಡೆದಂತೇಕೆ? ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು. ಅದಕ್ಕೆ ಬಿಳಾಮನು, ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದೆಯಲ್ಲ, ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಅಂದನು. ಹಲ್ಲೆಲೂಯಾ. ಅದಕ್ಕೆ ಆ ಕತ್ತೆ, ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೇ? ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದ್ದುಂಟು ಅಂದಾಗ ಬಿಳಾಮನು ಇಲ್ಲ ಅಂದನು. ಹಲ್ಲೆಲೂಯಾ. ಯಾವಾಗಾದ್ರೂ ನಾನು ಹಿಂಗೆ ಮಾಡಿ, ನಾ ಎಷ್ಟು ಸಾರಿ ಎತ್ತಿ ನನ್ನ ಮೇಲೆ, ಎಷ್ಟು ಸಾರಿ ಎಲ್ಲೆಲ್ಲಿಗೋ ನಿನ್ನ ನಾನು ಕರ್ಕೊಂಡೋಗಿ ಇವತ್ತು ನಾನು ಅಡ್ಡಿ ಮಾಡಕತ್ತೀನಂದ್ರೆ ಏನೋ ಐತೆ ಅಂತೇಳಿ ನೀನು ತಿಳ್ಕೊಳ್ಳವಲ್ಲ. ಹಲ್ಲೆಲೂಯಾ. ಏನೋ ಅಪಾಯ ಕಾದದ. ಹಲ್ಲೆಲೂಯಾ. ಅವಾಗ ದೇವರು ಯಾರಿಗೆ ಕಣ್ಣು ಕೊಟ್ಟನು ಎಂಬುದಾಗಿ ನೋಡ್ತಾ ಇದ್ದೇವೆ. ಬಿಳಾಮನಿಗೆ ಕಣ್ಣು ಕೊಟ್ಟು ನೋಡಿದಾಗ ಅಲ್ಲಿ ಏನಾಯಿತು? ಯೆಹೋವನ ದೂತನು ನಿಂತಿರುವುದನ್ನು ಕಂಡಿರುವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಯಾರು? ಬಿಳಾಮ. ಆ ಕತ್ತಿ. ಯೆಹೋವನ ದೂತನಂದ್ರೆ ಯಾರು ಹೇಳ್ರಿ? ಯೆಹೋವನ ದೂತನಂದ್ರೆ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ದೂತನು ಬಂದ ತಕ್ಷಣ ನನಗೆ ನಮಸ್ಕಾರ ಬೇಡ ಅಂತೇಳಿ ಹೇಳ್ತಾರೋ ಅವ್ರು ಯಾರು? ಸಾಮಾನ್ಯ ದೂತರು. ಯಾವ ದೂತನು ಬಂದಾಗ, ಯೆಹೋವನ ದೂತನು ಎನ್ನುವಂಥ ಹೆಸರಿಟ್ಟುಕೊಂಡು ಬಂದು ಯಾರು ನಿಂತುಕೊಳ್ತಾರೋ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೋ ಅವ್ರು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾರೆ. ನಿಮಗೊಂದು ಸಾದೃಶ್ಯ ತೋರಿಸ್ತೀನಿ. ಮೀಕಾ ಪ್ರವಾದನೆ ಗ್ರಂಥದ ಕಡೆಗೆ ಬರ್ರಿ. 5ನೇ ಅಧ್ಯಾಯ 2ನೇ ವಚನ.
ಅನೇಕರಿಗೆ ಗೊತ್ತಿರುವಂಥ ವಾಕ್ಯ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನ ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಹಲ್ಲೆಲೂಯಾ. ಇಷ್ಟೇ ಓದಿ ಬಿಟ್ಬಿಡ್ತೀವಿ ನಾವು. ಮುಂದೆ ವಾಕ್ಯ ಐತಿನ್ನ ಏನಂತ ಐತಿ ಹೇಳ್ರಿ ವಾಕ್ಯ. ಆತನ ಹೊರಡೋಣದ ಮೂಲವು ಪುರಾತನವು ಅನಾದಿಯೋ ಆದದ್ದು ಅಂತೇಳಿ ಅಲ್ಲಿ ಫುಟ್ ನೋಟ್ನಾಗ ಒಂದು ಮಾತಿರುತ್ತೆ ನೋಡಿ. ಫುಟ್ ನೋಟ್ ಗೊತ್ತಾಗತ್ತಾ? 16ನೇದು ಫುಟ್ ನೋಟಲ್ಲಿ ಏನಿದೆ ನೋಡಿ ಕೆಳಗಡೆ. 15ನೇ ಫುಟ್ ನೋಟಲ್ಲಿ ಏನಿದೆ? ಹೊರಡೋಣಗಳು ಪುರಾತನದಿಂದಲೂ ಅನಾದಿಯಿಂದಲೂ ಉಂಟಾಗುತ್ತಿವೆ. ವಾಕ್ಯ ಸರಿಯಾಗಿ ಅರ್ಥ ಮಾಡ್ಕೊಬೇಕು ದಯವಿಟ್ಟು ಪ್ರಿಯರೇ. ಹಲ್ಲೆಲೂಯಾ. ಅನಾದಿಯಿಂದಲೂ ಅವಾಗವಾಗ ದೇವರು ಇಳಿದು ಬಂದಿದ್ದಾನ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಅವಾಗವಾಗ ಏನ್ ಮಾಡಿದಾನ? ಆತ ದೂತನಾಗಿ ಇಳಿದು ಬಂದಿದ್ದಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದ್ರ ಸಲುವಾಗಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ. ಯೇಸುವನ್ನು ಹಿಡಿದು ಕೊಲ್ಲಬೇಕಂತೇಳಿ ಯಹೂದ್ಯರ ಸ್ಕೆಚ್ ಹಾಕಿದಾಗ ಏನಂತೇಳಿ ಹೇಳ್ತಾನೆ? ಅಬ್ರಹಾಮನಿಗಿಂತಲೂ ಮುಂಚಿತವಾಗಿ ನಾನು ಇದ್ದೆ, ಅಬ್ರಹಾಮನನ್ನು ನೋಡ್ಬೇಕಂತೇಳಿ ಎಷ್ಟೋ ಆಸೆ ಪಟ್ಟಿದ್ದ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಅನಾದಿ ಕಾಲದಿಂದ ಅವಾಗವಾಗ ಏನ್ ಮಾಡ್ತಾ ಇದ್ದ? ಭೂಮಿಗೆ ಬಂದು ಹೋಗ್ತಾ ಇದ್ದ ತನ್ನ ಮಕ್ಕಳನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಕತ್ತೆ ಏನಾಯ್ತು? ಅದು ಮಾತಾಡೋದಕ್ಕೆ ಪ್ರಾರಂಭವಾಯಿತು. ಯಾಕೆ ಮಾತಾಡೋದಕ್ಕೆ ಪ್ರಾರಂಭವಾಯಿತು ಅಂದ್ರೆ ತನ್ನ ದಣಿಗೆ ಅಪಾಯವಾಗಬಾರದು, ತನ್ನ ದಣಿ ಸಾಯಲಿಕ್ಕಿದ್ದಾನೆ, ಅದಕ್ಕೋಸ್ಕರವಾಗಿ ಆ ಕತ್ತೆ ಏನ್ ಮಾಡ್ತಾ ಇದೆ? ಮಾತಾಡ್ತಾ ಇದೆ. ಪ್ರಿಯ, ಇವತ್ತೆಷ್ಟು ಜನ ಯೇಸು ಸ್ವಾಮಿ ಬಗ್ಗೆ ಅನೇಕರಿಗೆ ನೀವು ಹೇಳಿದಿರಿ? ಒಬ್ರಿಗಾದ್ರೂ ಹೇಳಿದ್ದೀರಾ? ಒಬ್ರಿಗಾದ್ರೂ ಯೇಸು ಕ್ರಿಸ್ತನ ಬಗ್ಗೆ ನೀವು ತಿಳಿಸಿದ್ದೀರಾ? ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವ ಕುಲದ ದೇವರಲ್ಲ, ಮತದ ದೇವರಲ್ಲ, ಭಾಷೆ ದೇವರಲ್ಲ, ಯಾವ ಒಂದು ದೇಶದ ದೇವರಲ್ಲ. ಆತನು ಎಲ್ಲ ಮನುಷ್ಯರಿಗೂ ಎಲ್ಲ ಜನಾಂಗಗಳಿಗೂ ದೇವರೇ ಆಗಿದ್ದಾನೆ ಪ್ರೇರ. ಆತನೊಬ್ಬನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಹೊರತಾಗಿ ಯಾರೂ ಇಲ್ಲ. ಮನುಷ್ಯರು ಮಾಡಿದಂಥವ್ರು ಸಾವಿರಾರು ಜನರು ಇರ್ಬೋದು. ಹಲ್ಲೆಲೂಯಾ. ಮನುಷ್ಯರು ಯಾವುದಕ್ಕಾದ್ರೂ ದೇವರು ಅಂತೇಳಿ ದೇವರ ಅಸ್ತಿತ್ವವನ್ನು ಕೊಡ್ತಾರೆ. ಒಂದು ವೇಳೆ ಬಾರಿಗೆ ಇದ್ರೆ ಬಾರಿಗೆ ಕೂಡ ದೇವರು ಅನ್ನೋರು ಇದ್ದಾರೆ. ಹಲ್ಲೆಲೂಯಾ. ಓ ಬಾರಿಗೆ, ನನ್ನ ಬಾರಿಗೆ ನೀನು ಇಲ್ಲದೇ ಇದ್ದಿದ್ದರೆ ನನ್ನ ಮನೆ ಸ್ವಚ್ಛ ಆಗ್ತುತ್ತಾ ಅಂತೇಳಿ ಅದಕ್ಕೂ ಕೂಡ ಪೂಜೆ ಮಾಡೋರಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಮೌಢ್ಯತೆ ಕಡೆಗೆ ಹೋಗ್ತಾ ಇದ್ದಾರೆ ಅಂದರೆ ಜನರು ಯಾವುದ್ಯಾವುದೋ ವಸ್ತುಗಳಿಗೆ ದೇವರ ಒಂದು ಸ್ಥಾನವನ್ನ ಕೊಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ನಾನು ನೀನು ಆರಾಧನೆ ಮಾಡುವಂತ ದೇವರು ಆತನು ಏನಾಗಿದ್ದಾನೆ? ಒಬ್ಬನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಲೋಕಗಳನ್ನು ಉಂಟು ಮಾಡಿದಂಥವನು ಸರ್ವಶಕ್ತನು ಆತನೇ ಆಗಿದ್ದಾನೆ. ನಾವೆಲ್ಲರೂ ಬಂಧನದಲ್ಲಿ ಇರಬೇಕಾದ್ರೆ ನಮ್ಮನ್ನ ಬಿಡಿಸಿದಂತ ಆತನು ಕೂಡ ಆತನೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂತ ಯೇಸು ಕ್ರಿಸ್ತನ ಕುರಿತಾಗಿ ಒಬ್ಬರಿಗೆ ನೀನು ತಿಳಿಸಿದ್ದೀಯಾ? ಹಲ್ಲೆಲೂಯಾ. ನಿನ್ನ ಸ್ನೇಹಿತರಿಗೆ ನಿಮ್ಗೆ ಗೊತ್ತು, ಕ್ಲೈಮ್ಯಾಕ್ಸ್ ಎಲ್ಲ ಗೊತ್ತು ನಿಮಗೆ. ಏನು ಹೇಳ್ರಿ? ಯೇಸು ಸ್ವಾಮಿ ಬರ್ತಾನ, ನಂಬಿದಂಥವ್ರು ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಾನ. ನಂಬಲಾರದಂಥವ್ರಿಗೆ ಭಯಂಕರವಾದ ಶಿಕ್ಷೆ ಇರುತ್ತೆ. ನಾವು ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿವಿ, ಆದರೆ ಅವ್ರು ಎಲ್ಲಿ ಮಾಡ್ಕೊತಾರ? ಬೆಂಕಿ ಕೆರೆಗೆ ದೀಕ್ಷಾ ಸ್ನಾನ ಇರುತ್ತೆ ಸ್ಪೆಷಲ್ ಆಗಿ. ಹಲ್ಲೆಲೂಯಾ. ಎಲ್ಲಿರುತ್ತೆ ದೀಕ್ಷೆ ಅವರಿಗೆ? ಬೆಂಕಿ ಕೆರೆಯಲ್ಲಿ ಇರುತ್ತೆ. ಇವಾಗ ನಂಬಿದರೆ, ಒಂದು ವೇಳೆ ಸುವಾರ್ತೆ ಒಂದು ಕಾಲದಲ್ಲಿ ಕೃಪೆಯ ಕಾಲದಲ್ಲಿಯೇ ದೇವರು ನಂಬಿದರೆ, ದೀಕ್ಷಾ ಸ್ಥಾನ ತೆಗೆದುಕೊಂಡು ಆತನ ಮಕ್ಕಳಾದರೆ ಅವರಿಗೆ ದೊಡ್ಡದಾಗಿರ್ತಕ್ಕಂಥ ಭಾಗ್ಯ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಆತನು ಈ ಲೋಕದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಾಗ, ಇಲ್ಲಪ್ಪ ಅವಾಗ ನಾನು ಯೇಸು ಸ್ವಾಮಿ ನಂಬುತ್ತೀನಂದ್ರೆ ಸಮಯ ಮೀರಿದ ಮೇಲೆ, ಟ್ರೈನ್ ಹೋದ್ಮೇಲೆ, ಟಿಕೆಟ್ ಇದ್ರೂ ಕೂಡ ಟ್ರೈನ್ ಹೋಯ್ತಂದ್ರೆ ಹೋಗೋಕ್ಕಾಗತ್ತ ಬೆಂಗಳೂರಿಗೆ? ಬಸ್ಸಿಗೆ ಹೋಗಾರಲ್ರಿ ನೀವೆಲ್ಲ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಕ್ಸಾಮು ಯಾವಾಗಿರುತ್ತೆ? ಕಾಮನ್ ಆಗಿ 10th ಕ್ಲಾಸ್ ಅವ್ರದ್ದು ಮಾರ್ಚ್ ಏಪ್ರಿಲಲ್ಲಿ. ಹಲ್ಲೆಲೂಯಾ. ಇಲ್ಲ ನಾನು ಜೂನ್ಗೆ ಎಕ್ಸಾಮ್ ಬರಿತೀನಿ ಅಂದರೆ ನೀನು ಸಪ್ಲಿಮೆಂಟ್ರಿ ಬರೀಬೇಕಾಗತ್ತೆ ಮತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಸಮಯ ಕೊಟ್ಟಿದ್ದಾನೆ, ಒಂದು ಗಡುವು ಕೊಟ್ಟಿದ್ದಾನೆ. ಈ ಕೃಪೆಯ ಕಾಲದಲ್ಲಿಯೇ ನಾವೆಲ್ಲರೂ ಯೇಸುವನ್ನ ತಿಳಿದುಕೊಂಡಿದ್ದೇವೆ, ಒಳ್ಳೆಯದೇ. ಆದರೆ ತಿಳಿಯಲಾರದಂಥವ್ರು ಎಷ್ಟೋ ಜನರಿದ್ದಾರೆ, ಎಷ್ಟೋ ಲಕ್ಷ ಜನರಿದ್ದಾರೆ, ನಿಮ್ಮೂರಲ್ಲಿಯೇ ಇದ್ದಾರೆ. ಹಲ್ಲೆಲೂಯಾ. ಅವರನ್ನು ಕೂಡ ನೀವು ಯೇಸುವಿನ ಕಡೆಗೆ ತಿರುಗಿಸಬೇಕು ಪ್ರಿಯರೇ. ಒಬ್ಬ ವ್ಯಕ್ತಿ, ಒಬ್ಬ ಸೈಂಟಿಸ್ಟ್, ಆತನ ಹೆಸರು ನಾ ಹೇಳ್ತೀನಿ ಮುಂದೆ. ಆತನು ಎಲ್ಲ ತನ್ನ ಲ್ಯಾಬ್ನಲ್ಲಿ ಏನು ಮಾಡ್ತಾ ಇದ್ದ? ರಿಸರ್ಚ್ ಮಾಡ್ತಾ ಇದ್ದ ಪ್ರಿಯರೇ. ಮಾಡ್ತಾ ಇರಬೇಕಾದ್ರೆ ಏನಾಯ್ತಂದರೆ, ಒಂದು ಸಾರಿ ಆತನು ತನ್ನ ಲ್ಯಾಬನ್ನು ಬಿಟ್ಟು ಮನೆಗೆ ಹೋಗ್ತಾ ಇರ್ತಾನೆ. ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಏನಾಯ್ತಂದರೆ, ಆ ಒಂದು ಸ್ಥಳದಲ್ಲಿ ಹೋಗ್ತಾ ಇರಬೇಕಾದ್ರೆ, ಮನೆಗೆ ಹೋಗುವಂಥ ಸ್ಥಳದಲ್ಲಿ ಅಲ್ಲಿ ಒಂದು ನಾಯಿ ಬಡಕಲಾಗಿ ರೋಗದಿಂದ ಅದೇನಾಗಿತ್ತು, ಹುಣ್ಣುಗಳು ಬಂದು ಸಾಯುವಂಥ ಸ್ಥಿತಿ ಉಂಟಾಗಿ ಏನಾಗ್ತಾ ಇತ್ತು? ಒದ್ದಾಡ್ತಾ ಇತ್ತು. ಯಾವುದು? ನಾಯಿ. ಅರ್ಥ ಆಗ್ತಾ ಇದೆನಾ?
ನಾಯಿ ಒದ್ದಾಡ್ತಾ ಇತ್ತು, ಹುಳುಗಳೆಲ್ಲ ಮುಕ್ಕರಿಸಿಕೊಂಡಿದ್ದಾವೆ, ಭಯಂಕರವಾದ ಪರಿಸ್ಥಿತಿ ನಾಯಿಗಿದೆ. ಇವತ್ತು ನಾಳೆ ಸಾಯುವಂಥ ಸ್ಥಿತಿ ಇರಬೇಕಾದ್ರೆ ಅವಾಗ ಆ ಸೈಂಟಿಸ್ಟ್ ಏನು ಮಾಡಿದಂದರೆ ಆ ನಾಯಿಯನ್ನು ನೋಡಿ ಕನಿಕರಿಸಿ ತನ್ನ ಲ್ಯಾಬ್ಗೆ ಕರೆದುಕೊಂಡು ಬಂದು ಆ ನಾಯಿಗೆ ಏನು ಮಾಡಿದ, ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ. ಪ್ರೇಯರ್ ಏನು ಮಾಡಿದ, ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದಂಥ ಒಂದು ಸಂದರ್ಭದಲ್ಲಿ 1 ವಾರ ಆದಮೇಲೆ ಆ ನಾಯಿ ಏನಾಯಿತು, ಒಳ್ಳೆ ರೀತಿಯಲ್ಲಿ ಆಯಿತು. ಆ ಗಾಯಗಳೆಲ್ಲ ತೊಳೆದ, ಬೇಕಾಗಿರ್ತಕ್ಕಂಥ ಮದ್ದು ಎಲ್ಲ ಹಾಕಿದ, ಒಳ್ಳೆ ಆಹಾರವನ್ನು ಅದಕ್ಕೆ ಕೊಟ್ಟ. ಪ್ರೇಯರ್ ಕೊಟ್ಟಾದ ಮೇಲೆ ಆ ನಾಯಿಯನ್ನು ನೋಡ್ಕೊಂಡು ಕುಂದ್ರಲ್ಲ. ಸೈಂಟಿಸ್ಟ್ಗಳು ಭಾಳ ಮೆಂಟಲ್ ಇದ್ದಂಗೆ ಇರ್ತಾರೆ. ಹಲ್ಲೆಲೂಯಾ. ಅವರು ತಮ್ಮ ಕೆಲಸ ಏನಿರುತ್ತೆ ಅಷ್ಟೇ ನೋಡ್ತಾರೆ, ಅವರು ಬೇರೆ ನೆಕ್ಸ್ಟ್ ಏನು ಮಾಡಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತ ಏನು ಮಾಡಿದ, ಈ ನಾಯಿನ ನೋಡ್ಕೊಂಡು ಕುಂತ್ರೆ ಹೆಂಗೆ, ನನಗೆ ಎಷ್ಟೋ ಅದಾವೆ ಇನ್ನು ಮಾಡುವಂಥವು ರಿಸರ್ಚ್ಗಳು ಅಂತೇಳಿ ಏನು ಮಾಡಿದ, 1 ವಾರ ಇಟ್ಟುಕೊಂಡು ಅದು ಚೆನ್ನಾಗಾದ ಮೇಲೆ ತಾನು ಯಾವ ಸ್ಥಳದಿಂದ ತೆಗೆದುಕೊಂಡು ಬಂದಿದ್ನೋ ಆ ಸ್ಥಳಕ್ಕೆ ಹೋಗಿ ಆ ನಾಯಿಯನ್ನು ಏನು ಮಾಡಿಬಿಟ್ಟ ಪ್ರಿಯರೇ, ಬಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಹಾಗೆ ಸುಮಾರು ದಿನಗಳು ಕಳೆದಾದ ಮೇಲೆ ಒಂದು ದಿನ ಒಳಗಡೆ ಸೈಂಟಿಸ್ಟ್ ಏನು ಮಾಡ್ತಾ ಇದ್ದಾನೆ, ತನ್ನ ಕೆಮಿಕಲ್ಸ್ಗಳೆಲ್ಲ ಹಾಕ್ಕೊಂಡು ಏನು ಮಾಡ್ತಾ ಇದ್ದಾನೆ, ರಿಸರ್ಚ್ ಮಾಡ್ತಾ ಇದ್ದಾನೆ. ಡೋರ್ ಕ್ಲೋಸ್ ಆಗಿದೆ. ಅವಾಗ ಡೋರಿನ ಹತ್ತಿರಕ್ಕೆ ಬಂದು ಒಬ್ರು ಏನು ಮಾಡ್ತಾ ಇದ್ದಾರೆ, ಬಾರಿಸ್ತಾ ಇದ್ದಾರೆ. ಏನು ಆ ಡೋರನ್ನು. ಹಲ್ಲೆಲೂಯಾ. ಆದರೆ ಮನುಷ್ಯರು ಬಾರಿಸಿದ್ರೆ ಹೆಂಗೆ ಬರುತ್ತೆ ಸೌಂಡು, ಹಿಂಗೆ ಬರುತ್ತೆ. ಆದರೆ ಆವತ್ತಿನ ದಿನ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ, ಹಿಂಗೆ ಕೇಳಿಸ್ತಾ ಇದೆ. ಹಲ್ಲೆಲೂಯಾ. ಹೆಂಗೆ ಕೇಳಿಸ್ತಾ ಇದೆ, ಹಿಂಗೆ ಕೇಳಿಸ್ತಾ ಇದೆ. ಅವಾಗ ಈತನಿಗೆ ಅನುಮಾನ ಬಂದು ಏನು ಮಾಡಿದ, ಹೊರಗಡೆ ಹೋದ, ಡೋರನ್ನು ತೆಗೆದ. ಪ್ರಿಯರೇ, ತೆಗೆದಂಥ ಸಂದರ್ಭದಲ್ಲಿ ಅವಾಗ ಯಾವ ನಾಯಿ ಸ್ವಸ್ಥತೆಯನ್ನು ಈತನಿಂದ ಹೊಂದಿತ್ತು, ಅದೇ ನಾಯಿ ಅದೇ ಥರ ಪರಿಸ್ಥಿತಿ ಇರ್ತಕ್ಕಂಥ ಹುಣ್ಣುಗಳಾಗಿರ್ತಕ್ಕಂಥ ಇನ್ನೊಂದು ನಾಯಿನ ಹೋಗಿ ಏನು ಮಾಡಿತ್ತು, ಕರ್ಕೊಂಡು ಬಂದಿತ್ತು. ಅಲ್ಲಿ ಆಗಿರುವಂಥದ್ದು ಒಂದೇ ಒಂದು ಪ್ರಿಯರೇ, ಇನ್ನೊಂದು ನಾಯಿ ಹುಣ್ಣಿನಿಂದ ಬಿದ್ದಿರಬೇಕಾದ್ರೆ ನಾಯಿ ಮಾತಾಡ್ತಾವೆ. ನಮಗೆ ಗೊತ್ತಾಗಲ್ಲ ಭಾಷೆ, ಮನುಷ್ಯರ ಭಾಷೆ. ಹಲ್ಲೆಲೂಯಾ. ಮರಗಳು ಮಾತಾಡ್ತವೆ, ಸೈಂಟಿಫಿಕಲಿ ಪ್ರೂವ್. ಬೈಬಲ್ನಾಗೂ ಅದಾವ ಮರಗಳು ಮಾತಾಡಿದ್ದು. ಮರಗಳು ಏನಾಗ್ತವೆ, ಮಾತಾಡಿಕೊಳ್ತವೆ. ಬೇಕಾದ್ರೆ ನೀವು ನ್ಯಾಯಸ್ಥಾಪಕ ಪುಸ್ತಕ 9ನೇ ಅಧ್ಯಾಯ ತೆಗಿರಿ, 9ನೇ ಅಧ್ಯಾಯದಲ್ಲಿ ಇರುತ್ತೆ ಅದರ ಕುರಿತಾಗಿ. ಹಲ್ಲೆಲೂಯಾ. ಸೈಂಟಿಫಿಕಲಿ ಕೂಡ ಅದೇನಾಗಿದೆ, ಪ್ರೂವ್ ಆಗಿದೆ ಪ್ರಿಯರೇ. ಮರಗಳು ಮಾತಾಡ್ತವೆ. ಒಂದು ಮರ ಚೆನ್ನಾಗಿ ಬೆಳೆದಿದ್ರೆ ಇನ್ನೊಂದು ಮರ ಚೆನ್ನಾಗಿ ಬೆಳೆದಿಲ್ಲ ಅಂದರೆ ಆ ಮರಕ್ಕೆ ಆಗಿ ಬಂದಿರಲ್ಲ. ಅದಕ್ಕೆ ಬರಬೇಕಾದ್ರೆ ನೀರೆಲ್ಲ ಹೀರ್ಕೊಂಡ್ಬಿಟ್ಟಿರ್ತವೆ. ಹಲ್ಲೆಲೂಯಾ. ಅದರೊಳಗಡೆ ಮತ್ತೆ ಏನಿದಾರಂತೆ, ಉಗ್ರವಾದಿಗಳಿದಾರಂತ ಮರಗಳಲ್ಲಿ, ಸೈಂಟಿಫಿಕಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು 9ನೇ ಅಧ್ಯಾಯ ಓದ್ರಿ, ಮನೆಗೆ ಹೋದ್ಮೇಲೆ ನ್ಯಾಯಸ್ಥಾಪಕರ ಗ್ರಂಥ, ಅಲ್ಲಿ ಚೆನ್ನಾಗಿ ಅದರ ವಿವರಣೆ ಇದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ನಾಯಿ ಆ ಒಂದು ಹುಣ್ಣುಗಳಾಗಿರ್ತಕ್ಕಂಥ ಇನ್ನೊಂದು ನಾಯಿಯ ಹತ್ರಕ್ಕೆ ಹೋಗಿ, ಅಯ್ಯೋ ನೀನು ಭಯಪಡಕ್ಕೆ ಹೋಗಬೇಡ, ನಾನು ಕೂಡ ಹೆಂಗಿದ್ದೆ, ನಿನ್ನಂಗೇನೇ ಇದ್ದೆ, ಸಾಯುವಂತ ನಿನಗಂದ್ರೆ ಇಲ್ಲ, ಕಡಿಮೆ ಇದು, ನನಗೆ ಇನ್ನೂ ಭಯಂಕರ ಪರಿಸ್ಥಿತಿ ಆಗಿತ್ತು. ಅವಾಗ ಒಬ್ಬ ಆತನ ನನ್ನ ಏನು ಮಾಡಿದ, ನನ್ನ ನೋಡಿ ಆತನ ಲ್ಯಾಬ್ಗೆ ಕರ್ಕೊಂಡು ಹೋಗಿ ಏನು ಮಾಡಿದ, ನನಗೆ ಟ್ರೀಟ್ಮೆಂಟ್ ಕೊಟ್ಟ, ಊಟ ಕೊಟ್ಟ, ನಾನು ಚೆನ್ನಾಗಾಗಿಬಿಟ್ಟಿನಿ. ಈಗ ನಿನಗೂ ಕೂಡ ನೀನು ಸ್ವಸ್ಥತೆ ಬೇಕಾದ್ರೆ ನೀನು ಕೂಡ ಏನು ಮಾಡು, ಅಲ್ಲಿಗೆ ಬಾ, ನಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಆ ನಾಯಿಯನ್ನು ಏನು ಮಾಡಿತ್ತು, ಕರ್ಕೊಂಡು ಬಂದಿತ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹುಚ್ಚು ನಾಯಿ ಕಡಿದ್ರೆ ಮದ್ದು ಯಾವುದಾಗ್ತಾರೆ, ರೇಬಿಸ್ ಇಂಜೆಕ್ಷನ್ ಹಾಕ್ತಾರೆ. ಅದನ್ನು ಕಂಡುಹಿಡಿದವ್ರು ಯಾರು, ಲೂಯಿಸ್ ಪಾಶ್ಚರ್ ಎನ್ನುವಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನೇ ಬರೆದುಕೊಂಡಿರ್ತಕ್ಕಂಥ ವಿಷಯ ಇದು. ಹಲ್ಲೆಲೂಯಾ. ಲೂಯಿಸ್ ಪಾಶ್ಚರ್ ಎನ್ನುವಂಥ ವ್ಯಕ್ತಿ, ನಾಯಿ ಕಡಿದ್ರೆ ಚುಚ್ಚುಮದ್ದು ಹಾಕ್ತಾರಲ್ರಿ, ಆ ಚುಚ್ಚುಮದ್ದನ್ನು ಕಂಡುಹಿಡಿದಂಥವನು ಆತನೇ ಆಗಿದ್ದಾನೆ ಪ್ರಿಯರೇ. ಆ ಲೂಯಿಸ್ ಪಾಶ್ಚರ್ನ ಒಂದು ಜೀವಿತದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಆ ನಾಯಿಗೆ ಅಷ್ಟು ವಿಧೇಯತೆ ಇರಬೇಕಾದ್ರೆ, ನಂಬಿಕೆ ಇರಬೇಕಾದ್ರೆ, ನಾವು ಯೇಸು ಸ್ವಾಮಿನ ಎಷ್ಟೋ ವರ್ಷಗಳಿಂದ ನಂಬಿದ್ದೀವಿ. ನಮ್ಮ ತವ್ರ ಮನೆಯವ್ರು ಇಲ್ಲ ರೀ, ಇನ್ನೂ ಹಿಂದುಗಳೇ ಆಗಿದ್ದಾರೆ. ಕೆಲವೊಬ್ರು ಹೇಳ್ತಿರ್ತಾರೆ, ಇಲ್ಲ ರೀ ಅವ್ರು ಇನ್ನೂ ಹಿಂದೂ ಮಂದೆ ಆಗ್ಯಾರ್ರಿ ಅಂತೇಳಿ. ಹಲ್ಲೆಲೂಯಾ. ಕೆಲವೊಬ್ರು ಅಣ್ಣ ತಮ್ಮರು ಇನ್ನೂ ಕೂಡ ಎಲ್ಲಿದ್ದಾರೆ, ತಪ್ಪಾದ ಸಂಪ್ರದಾಯಗಳಲ್ಲಿದ್ದಾರೆ, ದೇವರನ್ನು ಅರಿತುಕೊಳ್ಳಲಾರದಂಥ ಒಂದು ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಒಬ್ಬರನ್ನಾದರೂ ನಾವೇನು ಮಾಡಬೇಕು, ಯೇಸುವಿನ ಮಾರ್ಗದ ಕಡೆಗೆ ಕರೆದುಕೊಂಡು ಬರಬೇಕು ಪ್ರಿಯರೇ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವಿನ ಮಾರ್ಗದ ಕಡೆಗೆ ನಾವು ಕರೆದುಕೊಂಡು ಬರಬೇಕಾದ್ರೆ ಕುರಿಗಳು ಕುರಿ ಆಗ್ತಾವ, ಕುರುಬನು ಕುರಿ ಆಗ್ತಾನ ಹೇಳಿ. ಕುರಿಗಳು ಈತವ, ಕುರುಬ ಈತೇನ, ನಮ್ಮ ಭಾಷೆ ಹೇಳ್ರಿ ರಾಜಣ್ಣ. ಯಾರು ಈತ? ಕುರಿ ಇದ್ರೆ ಏನು ಬರುತ್ತಾ, ಕುರಿ ಬರುತ್ತೆ. ಹಲ್ಲೆಲೂಯಾ. ಅದರಂಗೆ ಕುರಿಗಳು ಏನಾಗಬೇಕು, ಆ್ಯಕ್ಟಿವ್ ಆಗಬೇಕು. ಹಲ್ಲೆಲೂಯಾ. ನೀವು 12 ಜನರನ್ನಾದ್ರೂ ಏನು ಮಾಡಿರಿ, ಈ ಲೋಕ ಬಿಟ್ಟು ಹೋಗೋದ್ರೊಳಗಡೆ ಸಂಪಾದನೆ ಮಾಡಿರಿ. ಹಲ್ಲೆಲೂಯಾ. ಮದುವೆಗೆ ಹೋಗಿರ್ತೀರಿ, ಔತಣ ಕೂಟಕ್ಕೆ ಹೋಗಿರ್ತೀರಿ, ಏನಾದರೂ ಗಿಫ್ಟ್ ತಗೊಂಡು ಹೋಗ್ಲಾರಿದ್ರೆ ಇದ್ರೆ ಹೆಂಗಿರುತ್ತೆ ನಿಮ್ಮಕ್ಕ? ಊಟ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಆಗಲ್ಲ. ಮುಯ್ಯಿ ಇಟ್ಟಿವಂದರೆ ನಾವೇನು ಮಾಡ್ತೀವಿ, ನೇರವಾಗಿ ಊಟಕ್ಕೆ ಹೋಗ್ತೀವಿ. ಹಲ್ಲೆಲೂಯಾ. ಮುಯ್ಯಿ ಇಡ್ಲಾರ್ದು ಹಂಗೆ ಸುಮ್ಮನೆ ಊಟ ಮಾಡಿ ಬಂದರೆ ನೋಡಿದವ್ರಿಗೆ ನಾವು ಹೆಂಗೆ ಇರ್ತೀವಿ,
ಚಿಕ್ಕವರಾಗಿ ಕಾಣಿಸ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಮದುವೆಯ ಮನೆಗೋಸ್ಕರವಾಗಿ ಆಹ್ವಾನ ಮಾಡಲ್ಪಟ್ಟಂಥವ್ರು ನಾವು ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಂಗೆ ಭೇಟಿ ಆಗ್ತೀಯ ನೀನು, ಒಬ್ಬರನ್ನಾದ್ರೂ ಸಂಪಾದನೆ ಮಾಡಿದರೆ ಅಲ್ಲಿ ಪರಲೋಕದಲ್ಲಿ ಏನಿದೆ, ಹಬ್ಬ ಆಗುತ್ತಂತೆ. ದೇವದೂತರ ಮಧ್ಯದಲ್ಲಿ ಮಹಾ ಸಂತೋಷ ಆಗುತ್ತೆ ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 6-7 ವಾಕ್ಯಗಳು ತಿಳಿಸ್ತವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನೀನು ಮೊದಲು ದೇವರಿಂದ ದೂರ ಆಗಿದ್ದಿ, ನೀನು ಪಾಪದ ಆಳ್ವಿಕೆಯಲ್ಲಿ ಸೈತಾನನ ಬಂಧನದಲ್ಲಿ ಇದ್ದಿ, ಆದರೆ ಯೇಸು ಬಂದ ನಿನ್ನನ್ನು ಬಿಡಿಸಿದ. ಆತನು ಬಿಡಿಸಬೇಕಾದ್ರೆ ಆತನು ಬಲಿದಾನವಾಗಬೇಕಾಯಿತು. ಅದರ ಸಲುವಾಗಿ ನನ್ನ ದೇವರ ಬಗ್ಗೆ ನಾನು ಯಾವಾಗಲೂ ಉನ್ನತವಾಗಿ ಹೇಳಿಕೊಳ್ತಾ ಇರ್ತೀನಿ. ನನ್ನ ದೇವರು ಎಂಥ ದೇವರು? ಅಭಿಷೇಕವನ್ನು ಹೊಂದುವ ದೇವರಲ್ಲ, ಅರ್ಚನೆಯನ್ನು ಹೊಂದುವ ದೇವರಲ್ಲ, ಅಭಿಷೇಕ ಮಾಡುವ ದೇವರಾಗಿದ್ದಾನೆ. ನನ್ನ ದೇವರು ಬಲಿಯನ್ನು ಕೇಳುವ ದೇವರಲ್ಲ, ಆತನು ನನಗೋಸ್ಕರವಾಗಿ ಬಲಿದಾನವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿರುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನನ್ನ ದೇವರು ಬಲಹೀನನಲ್ಲ, ಆತನು ನನ್ನನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ, ಕಾಯುವಂಥ ದೇವರಾಗಿದ್ದಾನೆ, ಕಾಪಾಡುವಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಪ್ರಿಯರೇ ನಿನ್ನನ್ನು ಆತನು ಕರೆದಿದ್ದಾನೆ. ಈ ಎಷ್ಟೋ ಜನರಿಗೆ ಭಾಗ್ಯ ಇಲ್ಲ, ನಿಮ್ಮೂರಲ್ಲೇ ಇಲ್ಲ. ಹಲ್ಲೆಲೂಯಾ. ದೇವರು ವಾಕ್ಯ ಅಂದರೆ ಗುಂಪು ಕೂಡಿ ಅಲ್ಲಿ ರೋಡಿನ ತಕ್ಕ ಕುಂದಿರ್ತಾರೆ ಅಂದ್ಕೊಂಡಿದ್ದೀನಿ. ಅಲ್ಲೇ ಪ್ರೈಸ್ ಲಾರ್ಡ್. ಪರವಾಗಿಲ್ಲ. ನೀವು ಯೌವನಸ್ಥರು ಮೇನ್. ಮೈ ಟಾರ್ಗೆಟ್ ಈಸ್ ಆಲ್ವೇಸ್ ಚಿಲ್ಡ್ರನ್ ಆ್ಯಂಡ್ ಯೂತ್ಸ್. ಹಲ್ಲೆಲೂಯಾ. ನೀವು ಸರಿಯಾಗಿ ನಡೆದರೆ ಮುಂದೆ ನೀವು ಏನು ಮಾಡ್ತೀರ, ವಯಸ್ಸಾದ ಮೇಲೆ ನಿಮ್ಮ ಮದುವೆಗಳೆಲ್ಲ ಆದಮೇಲೆ ಮಂದಿರದಲ್ಲಿ ಬಂದು ನೀವೇನು ಮಾಡ್ತೀರಾ, ಕೂತುಕೊಂಡು ವಾಕ್ಯವನ್ನು ಕೇಳಿ ಆಲಿಸಿ ವಾಕ್ಯದ ಪ್ರಕಾರವಾಗಿ ನಿಮ್ಮ ಮಕ್ಕಳನ್ನು ಕೂಡ ನೀವೇನು ಮಾಡ್ತೀರಾ, ಬೆಳೆಸ್ತೀರಾ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನೀವು ಯೇಸುವನ್ನು ಮಾತ್ರ ಒತ್ತುಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ರಿ. ಯೇಸುವನ್ನು ಒತ್ತುಕೊಂಡಂಥ ವ್ಯಕ್ತಿಗಳು ಹೆಂಗಿರ್ತಾರೆ? ಗುಡ್ಡದ ಮೇಲೆ ಕಟ್ಟಿರ್ತಕ್ಕಂಥ ಮನೆಯೋಪಾದಿಯಲ್ಲಿರ್ತಾರೆ. ಯಾರು ಬೆಳ್ಳೆತ್ತಿ ತೋರಿಸಲ್ಲ. ಇಲ್ಲ ರೀ, ಯೇಸು ನಮ್ಮಿದ ಮಗ ರೀ, ಸುಳ್ಳು ಹೇಳಲ್ರಿ ಆತ, ಗುಟ್ಕ ಹಾಕಲ್ರಿ ಆತ, ಕುಡಿಯಲ್ರಿ ಆತ, ಅಲ್ಲಲ್ವಿಯಾ, ಯಾವ ತಪ್ಪು ಕಾರ್ಯಗಳನ್ನು ಮಾಡಲ್ರಿ ಆತ ಅಂತೇಳಿ ಇನ್ನೊಬ್ರು ಯಾರಾದ್ರೂ ನಿಮ್ಮ ಬಗ್ಗೆ ಹೇಳಿದಾರ? ಅಲ್ಲಲ್ವಿಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದಾನಿಯೇಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋರು ತಮ್ಮ ದೇಶದಲ್ಲಿ ಇದ್ದಾಗ ಹೆಂಗಿದ್ರು? ಅವರು ಸಿಹಿಯಾಗಿಯೇ ಇದ್ದರು. ಬೇರೆ ದೇಶಕ್ಕೆ ಹೋದಾಗಲೂ ಕೂಡ ತಮ್ಮ ಜೀವಿತವನ್ನು ಅವರು ಕೆಡಿಸಿಕೊಳ್ಳಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸಿರುಗುಪ್ಪಕ್ಕೆ ಹೋದ್ವಿ ಅಂತ ತಿಳ್ಕೊರಿ, ಅಲ್ಲಿಗೆ ಹೋದ್ಮೇಲೆ ಆಯ್ತು, ಯಾರೂ ಇಲ್ಲ, ಫ್ರೀಡಮ್ ಆಗಿ ನಾನು ಏನಾದರೂ ನೋಡ್ಬೋದು, ಏನಾದರೂ ಮಾಡ್ಬೋದು. ಹಲ್ಲೆಲೂಯಾ. ಪ್ರಿಯರೇ, ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯನ ಎಚ್ಚರ ಪಡಿಸ್ತಾ ಇದ್ರೂ ಕೂಡ ನೀನು ಇನ್ನೂ ಕೂಡ ಒಳಗಾಗ್ತಾ ಇಲ್ವೇನೋ, ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸ್ತಾ ಇಲ್ವೇನೋ. ಒಂದು ಸಾರಿ ಆಲೋಚನೆ ಮಾಡು. ನೀನು ಬೆಲ್ಲವನ್ನು ತೆಗೆದುಕೊಂಡು ಬರ್ತೀಯ ಅಂಗಡಿಯಿಂದ, ಬೆಲ್ಲ ನಿನ್ನ ಅಲ್ಲೇ ತಿಂದರೂ ಕೂಡ ಹೆಂಗಿರುತ್ತೆ? ಸಿಹಿಯಾಗಿರುತ್ತೆ. ಮನೆಗೆ ಬಂದು ತಿಂದ್ರೆ ಸಿಹಿಯಾಗಿರುತ್ತೆ, ಹೊಲ್ದಾಗ ಹೋಗಿ ತಿಂದ್ರೆ ಹೆಂಗಿರುತ್ತಾ? ಸಿಹಿಯಾಗೇ ಇರುತ್ತೆ. ನೀನು ಕೂಡ ಸಿಹಿಯಾಗಿಯೇ ಇರಬೇಕು, ನೀನು ಕೂಡ ಬೆಳಕಾಗಿಯೇ ಇರಬೇಕು. ಎಷ್ಟು ಮಾತ್ರಕ್ಕೂ ಕತ್ತಲೆಯನ್ನು ನಿನ್ನ ಜೀವಿತದಲ್ಲಿ ಬರಗೊಡಿಸಬಾರ್ದು. ಅದರ ಸಲುವಾಗಿ ದೇವರು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸುವನ್ನು ಒತ್ತುಕೊಂಡಂಥ ವ್ಯಕ್ತಿಗಳು ನೀವಾದ ಮೇಲೆ ಯೇಸುಗೋಸ್ಕರವಾಗಿ ಸಾಕ್ಷಿಯ ಜೀವಿತವನ್ನು ನೀವು ಜೀವಿಸಬೇಕು. ಸಾಕ್ಷಿಯ ಜೀವಿತವನ್ನು ನೀವು ಜೀವಿಸುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನಗೋಸ್ಕರವಾಗಿ ಏನಿಟ್ಟಿದ್ದಾನೆ ದೇವರು? ಸಿಂಹಾಸನವನ್ನು ಇಟ್ಟಿದ್ದಾನ, ಪರಲೋಕವನ್ನು ಇಟ್ಟಿದ್ದಾನ. ಹಲ್ಲೆಲೂಯಾ. ಆ ನಂಬಿಕೆಯನ್ನು ನೀವು ಬೆಳೆಸಿಕೊಳ್ಳಬೇಕು. ದೇವರು ಒಳ್ಳೆ ವಾಕ್ಯವನ್ನು ಆಶೀರ್ವದಿಸಿ ದೀವಿಸಲಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ. ಆಮೆನ್.